ನಮಸ್ಕಾರ ವೀಕ್ಷಕರೇ. ಮಹಾರಾಷ್ಟ್ರ ಎಲೆಕ್ಷನ್ ಅಖಾಡ ದಿನದಿನಕ್ಕೂ ರಂಗೇರ್ತಾ ಇದೆ. ಎಷ್ಟು ವರ್ಷಗಳ ಕಾಲ ಓಲೈಕೆ ರಾಜಕೀಯ ನಡೀತಾ ಇತ್ತು. ಆದ್ರೆ ಈ ಬಾರಿ ಎಲ್ಲಾ ಎಲ್ಲೆಗಳನ್ನ ದಾಟಿ ಇನ್ನೊಂದು ಹಂತಕ್ಕೆ ಹೋಗಿದೆ. ಅದು ವೋಟ್ ಜಿಹಾದ್. ಈ ಬಗ್ಗೆ ಮಾತನಾಡಿರೋ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಇದೊಂದು ಧರ್ಮಯುದ್ಧ ಅಂತ ಕರೆದಿದ್ದಾರೆ. ಗೆಲ್ಲೋದಕ್ಕೆ ವಿಪಕ್ಷಗಳು ಯಾವ ರೀತಿ ತಂತ್ರವನ್ನ ಮಾಡ್ತಾ ಇದೆಯೋ ಅದೇ ರೀತಿಯ ತಂತ್ರವನ್ನ ಮಾಡಿ ಗೆಲ್ಲಬೇಕಿದೆ ಅಂತ ಕರೆ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಹಿಂದೂಗಳು ಒಗ್ಗೂಡೋದಕ್ಕೆ ಇದು ಸಕಾಲ ಅನ್ನೋದನ್ನ ಪುನರುಚ್ಚರಿಸ್ತಾ ಇದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಮೈತ್ರಿಕೂಟದ ಓಲೈಕೆ ಮತ್ತೊಂದು ಹಂತಕ್ಕೆ ಹೋಗಿದ್ದು, ಗೆಲ್ಲಿಸಿದ್ರೆ ವೋಟ್ ಬ್ಯಾಂಕ್ ಸಮುದಾಯದ ಕ್ರಿಮಿನಲ್ಗಳನ್ನ ರಿಲೀಸ್ ಮಾಡಿಸೋ ಭರವಸೆಯನ್ನ ನೀಡಿದೆ. ಇತ್ತ ಸಿದ್ದರಾಮಯ್ಯ ಸಂವಿಧಾನ ವಿರೋಧಿ ನಿಲುವನ್ನ ತೆಗೆದುಕೊಳ್ಳೋದಲ್ಲದೆ ಅದರ ಸಮರ್ಥನೆ ಕೂಡ ಮಾಡಿ ಸುದ್ದಿ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಚುನಾವಣೆಗಳ ಸೂತ್ರ ಸಂಪೂರ್ಣವಾಗಿ ಬದಲಾಗಿದೆ. ಇದನ್ನ ಬದಲಾವಣೆ ಅನ್ಬೇಕು ಅಥವಾ ಹದಗೆಟ್ಟು ಹೋಗಿದೆ ಅನ್ಬೇಕು ಅಂತ ಗೊತ್ತಾಗದ ಲೆವೆಲ್ಗೆ ಹಾಳಾಗಿ ಹೋಗಿದೆ. ಗೆಲ್ಲೋದಕ್ಕೆ ಓಲೈಕೆ ರಾಜಕಾರಣ ಮಾಡೋದು ತಪ್ಪು, ಸುಳ್ಳು ಆಶ್ವಾಸನೆಗಳನ್ನ ನೀಡೋದು ತಪ್ಪು, ಗ್ಯಾರಂಟಿ ಕೊಡೋದೆಲ್ಲ ಸರಿನಾ ಅನ್ನೋ ಚರ್ಚೆ ಆಗ್ತಾ ಇತ್ತು. ಆದ್ರೆ ಅದೆಲ್ಲವನ್ನ ದಾಟಿ ಈಗ ಜನರು ನೋಡ್ತಾ ಇರೋದು ವೋಟ್ ಜಿಹಾದನ್ನ. ಲೋಕಸಭಾ ಎಲೆಕ್ಷನ್ ನಲ್ಲಿ ಇಂಡಿ ಒಕ್ಕೂಟಕ್ಕೆ 231 ಸೀಟ್ ಬಂದಿದ್ದು ಹೇಗೆ, ಯಾಕೆ ಅನ್ನೋದು ರಿವೀಲ್ ಆಗಿದೆ ತಡ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಅದೇ ಸೂತ್ರವನ್ನ ಬಳಸಿಕೊಳ್ತಾ ಇವೆ. ಹರಿಯಾಣ, ಜಮ್ಮು ಕಾಶ್ಮೀರಗಳ ಎಲೆಕ್ಷನ್ಗಿಂತಲೂ ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲಿ ವೋಟ್ ಜಿಹಾದ್ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಇದು ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಸವಾಲಾಗಿ ಕಾಡ್ತಾ ಇದ್ದು, ಇದಕ್ಕಿರೋದು ಒಂದೇ ಪರಿಹಾರ, ಅದು ವೋಟ್ ಧರ್ಮಯುದ್ಧ ಅನ್ನೋದನ್ನ ಮಹಾ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಆಡಳಿತ ವಿರೋಧಿ ಅಲೆ ಇದ್ದಿದ್ರೆ ಅದನ್ನ ಹಣೆ ಬರಹ ಅನುಭವಿಸಿ ಅಂತ ಹೇಳ್ಬೋದಿತ್ತು. ಆದ್ರೆ ಸದ್ಯದ ಎಲ್ಲಾ ಸಮೀಕ್ಷೆಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಜನರು ಸರ್ಕಾರದ ಕಾರ್ಯವೈಖರಿಗೆ ಸಂತಸಗೊಂಡಿದ್ದಾರೆ. ಅದರಲ್ಲೂ ಲಡ್ಕಿ ಬೆಹನ್ ಯೋಜನೆ ಸೇರಿ ಹಲವು ಪ್ರಮುಖ ಯೋಜನೆಗಳಿಗೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದ್ದು, ಗೆಲುವಿನ ಅಲೆ ಮಹಾಯುತಿ ಸರ್ಕಾರದ ಪರವಾಗಿದೆ ಅನ್ನೋ ರಿಪೋರ್ಟ್ಗಳು ಬರ್ತಾ ಇವೆ. ಆದ್ರೆ ಎಲ್ಲಾ ಜನರು ಇದೇ ಮನಸ್ಥಿತಿಯಲ್ಲಿ ವೋಟ್ ಹಾಕಿದ್ರೆ ಅಭಿವೃದ್ಧಿ ನೋಡಿ ವೋಟ್ ಹಾಕಿದ್ದು ಅಂತ ಹೇಳ್ಬೋದಿತ್ತು. ಆದ್ರೆ ಈಗ ಒಂದು ಸಮುದಾಯ ಸಾಲಿಡ್ ಆಗಿ ಎಂವಿಎ ಜೊತೆ ನಿಂತಿದೆ. ಹೆಸರಿಗೆ ತಕ್ಕಂತೆ ಅಲ್ಪಸಂಖ್ಯಾತರಾಗಿದ್ರೆ ಪರವಾಗಿಲ್ವೇನೋ ಅಂತ ಹೇಳ್ಬೋದಿತ್ತು. ಆದ್ರೆ ಈಗ ಹೆಸರಿಗೆ ಮಾತ್ರ ಅಲ್ಪರು, ಆದ್ರೆ ಸಂಖ್ಯೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಈ ಹೊತ್ತಲ್ಲಿ ಹಿಂದೂಗಳು ಒಗ್ಗೂಡಿ ಅದಕ್ಕೆ ವಿರುದ್ಧವಾಗಿ ಬಲ ಪ್ರದರ್ಶನವನ್ನ ಮಾಡಬೇಕು. ಇಲ್ಲ ಅಂದ್ರೆ ಖಂಡಿತ ಮುಂದಿನ ಅವಧಿಯಲ್ಲಿ ಅನುಭವಿಸುವುದು ಬಹಳಷ್ಟಿದೆ ಅಂತ ಫಡ್ನವೀಸ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಿಂದೂಗಳೆಲ್ಲ 100% ಒಗ್ಗೂಡೋದಿಲ್ಲ ಅನ್ನೋದು ದೇವರಿಗೂ ಗೊತ್ತಿರೋ ಸತ್ಯವೇ. ಆದ್ರೆ ಕನಿಷ್ಠ ಪಕ್ಷ ಎಚ್ಚರಿಸೋ ಪ್ರಯತ್ನ ಮಾಡಬೇಕು ಅನ್ನೋ ಸಲುವಾಗಿ ಪ್ರಧಾನಿ ಮೋದಿಯ ಸೂತ್ರವನ್ನ ಪುನರುಚ್ಚರಿಸ್ತಾ ಇದ್ದಾರೆ. ಏಕ್ ಹೇ ತೋ ಸೇಫ್ ಹೇ ಅನ್ನೋದನ್ನ ಹೇಳಿ ಕರೆ ಕೊಡ್ತಾ ಇದ್ದಾರೆ. ಇನ್ನು ಅತ್ತ ಎಂವಿಎಗೆ 2 ವಿಚಾರಗಳು ದೊಡ್ಡ ಅಡ್ವಾಂಟೇಜ್ ಆಗ್ತಾ ಇದೆ. ಅದೇನಂದ್ರೆ ಮುಸ್ಲಿಮರ ಎಲ್ಲಾ ವೋಟ್ ತಮಗೆ ಅನ್ನೋದು, ಇನ್ನೊಂದು ಹಿಂದೂಗಳು ಒಗ್ಗೂಡೋದಿಲ್ಲ ಅನ್ನೋದು. ಆದ್ರಿಂದ ಫುಲ್ ಖುಷಿಯಾಗಿವೆ. ಆದ್ರೆ ಈ ಹೊತ್ತಲ್ಲಿ ಓಲೈಕೆ ಬಿಡದ ಮಹಾ ವಿಕಾಸ್ ಅಗಾಡಿ ತಮ್ಮ ಬೆನ್ನಿಗೆ ನಿಲ್ತಾ ಇರೋ ಸಮುದಾಯಕ್ಕೆ ದೊಡ್ಡ ಆಫರ್ ಕೊಟ್ಟಿದ್ದಾರೆ. ವಿವಿಧ ಕ್ರೈಮ್ಗಳಲ್ಲಿ ಭಾಗಿಯಾಗಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿರೋ ಕಾರಣಕ್ಕೆ ಜೈಲಲ್ಲಿರೋ ಕ್ರಿಮಿನಲ್ಗಳನ್ನ ರಿಲೀಸ್ ಮಾಡೋದಕ್ಕೆ ಉಲೇಮಾ ಡಿಮ್ಯಾಂಡ್ ಮಾಡಿದ್ದು, ಅದಕ್ಕೆ ಮಹಾ ವಿಕಾಸ್ ಅಗಾಡಿ ಒಪ್ಕೊಂಡಿದೆ. ಒಂದು ವೇಳೆ ಅಧಿಕಾರ ಸಿಕ್ಕಿದೆ ಹೌದಾದ್ರೆ ಆದ್ಯತೆ ಮೇರೆಗೆ ಕ್ರಿಮಿನಲ್ಗಳನ್ನ ರಿಲೀಸ್ ಮಾಡಲಾಗುತ್ತೆ. ಅಂದಹಾಗೆ ವೋಟ್ ಜಿಹಾದ್ ಅನ್ನೋದು ಇತ್ತೀಚೆಗಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೆಲವರು ಹೇಳೋ ಪ್ರಕಾರ ಮುಂಚಿನಿಂದಲೂ ಇದು ಇತ್ತು, ಆದ್ರೆ ಸೀಕ್ರೆಟ್ ಆಗಿ ನಡೀತಾ ಇತ್ತು. ಈಗ ಓಪನ್ ಆಗಿ ನಡೀತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ಕೇವಲ ಮುಸ್ಲಿಮರನ್ನ ಮಾತ್ರ ದೂರೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಹಿಂದೂಗಳದ್ದು ಕೂಡ ತಪ್ಪಿದೆ. ನಿಮಗೆ ಕರ್ನಾಟಕದ ರಾಜಕೀಯವನ್ನ ನೆನಪಿಸಿಕೊಂಡ್ರೆ ಈ ಬಗ್ಗೆ ಗೊತ್ತಾಗ್ಬೋದು. ಚುನಾವಣೆ ಹೊತ್ತಲ್ಲಿ ಹಲವು ಸಮುದಾಯದ ಧಾರ್ಮಿಕ ಮುಖಂಡರು ತಮ್ಮ ಸಮುದಾಯದ ಮತಗಳನ್ನ ತಮ್ಮ ಸಮುದಾಯದ ಅಭ್ಯರ್ಥಿಗೆ ಕೊಡುವಂತೆ ಜನರಲ್ಲಿ ಮನವಿ ಮಾಡ್ತಾರೆ. ಅವರು ಪಕ್ಷಾತೀತವಾಗಿ ಮಾಡ್ತಾ ಇದ್ರು, ಆದ್ರೆ ಈಗ ಅದು ಒಂದು ಪಕ್ಷಕ್ಕಾಗಿ ನಡೀತಾ ಇದೆ ಅಷ್ಟೇ. ಆ ಲೆಕ್ಕದಲ್ಲಿ ನೋಡಿದ್ರೆ ಹಿಂದೂಗಳಲ್ಲಿ ವಿವಿಧ ಸಮುದಾಯಗಳು ಇರೋದ್ರಿಂದ ವೋಟ್ಗಳು ಹರಿದು ಹಂಚಿ ಹೋಗುತ್ತವೆ. ಆದ್ರೆ ಮುಸ್ಲಿಮರಲ್ಲಿ ಎಷ್ಟೇ ಉಪಜಾತಿಗಳಿದ್ರೂ ಧರ್ಮ ಅಂತ ಬಂದಾಗ ಅವರ ಒಗ್ಗಟ್ಟನ್ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇದೆಲ್ಲದರ ಮಧ್ಯೆ ಬಿಜೆಪಿ ಹಾಗೂ ಮೈತ್ರಿ ಪಕ್ಷಗಳಿಗೆ ಸಮಾಧಾನದ ವಿಚಾರ ಅಂದ್ರೆ ಈವರೆಗೆ ನಡೀತಾ ಇರೋ ಎಲ್ಲಾ ಸಮೀಕ್ಷೆಗಳಲ್ಲೂ ಮಹಾಯುತಿಗೆ ಬಹುಮತದೊಂದಿಗೆ ಜಯ ಅನ್ನೋ ರಿಪೋರ್ಟ್ ಬರ್ತಾ ಇದೆ ಅನ್ನೋದು. ಅದರಲ್ಲೂ ಪ್ರಾಂತ್ಯವಾರು ಸಮೀಕ್ಷೆಗಳು ನಡೀತಾ ಇದ್ದು ಬಹುತೇಕ ಎಲ್ಲಾ ಕಡೆಗಳಲ್ಲೂ ಮಹಾಯುತಿ ಮುನ್ನಡೆ ಸಾಧಿಸ್ತಾ ಇದೆ. ಅಲ್ಲದೆ ಎನ್ಸಿಪಿಯಿಂದ ಬೇರ್ಪಟ್ಟು ಬಿಜೆಪಿ ಜೊತೆಗೆ ಕೈಜೋಡಿಸಿರೋ ಅಜಿತ್ ಪವಾರ್ ಕೂಡ ಧಮಾಕ ಮಾಡ್ತಾ ಇದ್ದಾರೆ. ಅಜಿತ್ ನಡೆಸ್ತಾ ಇರೋ ಸಮಾವೇಶಗಳಿಗೆ ದೊಡ್ಡ ಮಟ್ಟದಲ್ಲಿ ಜನರ ಜಮಾವಣೆ ಆಗ್ತಾ ಇದ್ದು, ಅಹಿಂದ ಹಾಗೂ ಹಿಂದುಳಿದ ವರ್ಗದವರ ವೋಟ್ ಕಂಪ್ಲೀಟ್ ಆಗಿ ಇಂಡಿ ಒಕ್ಕೂಟಕ್ಕೆ ಹೋಗದೆ ಡಿವೈಡ್ ಆಗಲಿದೆ. ಆದ್ರೆ ಎಲ್ಲರಲ್ಲೂ ಇರೋ ಟೆನ್ಷನ್ ಏನಂದ್ರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪರ ಸಮೀಕ್ಷೆ ಬಂದು ರಿಸಲ್ಟ್ ನಲ್ಲಿ ಉಲ್ಟಾ ಆಯ್ತು.
ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅಗಾಡಿ ಗೆಲ್ಲಲಿದೆಯಾ ಅನ್ನೋದು. ಒಂದು ವೇಳೆ ಮಹಾಯುತಿ ಗೆದ್ದಿದೆ ಆದ್ರೆ ಅದು ಏಕ್ ಹೇ ತೋ ಸೇಫ್ ಹೇ ಅನ್ನೋ ಘೋಷವಾಕ್ಯದಿಂದ ಅಂತಲೂ ಚರ್ಚೆಗಳು ನಡೆದಿದೆ. ಇನ್ನು ಇತ್ತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸದ್ದು ಮಾಡ್ತಾ ಇದ್ದಾರೆ. ತಮ್ಮ ಮೇಲಿರೋ ಎಲ್ಲಾ ಹಗರಣಗಳ ನಡುವೆಯೂ ಒಂದಲ್ಲ ಒಂದು ನಿರ್ಧಾರಗಳು ಹಾಗೂ ಹೇಳಿಕೆಗಳು ವಿವಾದಕ್ಕೆ ದಾರಿ ಮಾಡಿ ಕೊಡ್ತಾನೇ ಇದೆ. ಸರ್ಕಾರದ ಕಾಂಟ್ರಾಕ್ಟ್ಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅನ್ನೋ ನಿರ್ಧಾರವನ್ನ ಸಿದ್ದು ಸರ್ಕಾರ ತೆಗೆದುಕೊಂಡ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಈ ನಿರ್ಧಾರಕ್ಕೆ ಅಪಸ್ವರ ಕೇಳಿಬಂದಿತ್ತು. ಆದ್ರೆ ಈಗ ಸಿದ್ದರಾಮಯ್ಯ ಅದನ್ನು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಟ್ರಾಕ್ಟ್ಗಳಲ್ಲಿ 4% ನೀಡೋದು ದೊಡ್ಡ ಕ್ರೈಮ್ ಏನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಆ ಸಮುದಾಯವನ್ನ ಆರ್ಥಿಕವಾಗಿ ಎತ್ತಿದಂತಾಗುತ್ತೆ. ಅದಕ್ಕಾಗಿ ಈ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ. ಎಷ್ಟು ವರ್ಷಗಳ ಕಾಲ ಸರ್ಕಾರಿ ಕಾಂಟ್ರಾಕ್ಟ್ಗಳು ಮೇಲ್ಜಾತಿ ಹಾಗೂ ಪ್ರಮುಖ ಜಾತಿಗಳಿಗೆ ಮಾತ್ರ ಹೋಗ್ತಾ ಇತ್ತು. ಇನ್ನು ಮುಂದೆ ಮುಸ್ಲಿಮರಿಗೂ ಸಿಗುತ್ತೆ ಅನ್ನೋ ಮೂಲಕ ನಾವು ಮಾಡಿದ್ದೇ ಸರಿ ಅಂತ ಹೇಳ್ತಾ ಇದ್ದಾರೆ. ಅಂದಹಾಗೆ ಕಾಂಟ್ರಾಕ್ಟ್ ವಿಚಾರದಲ್ಲಿ ಮೀಸಲಾತಿ ಬೇಕಾ ಅನ್ನೋದು ಮೊದಲ ಪ್ರಶ್ನೆ. ಯಾಕಂದ್ರೆ ಸರ್ಕಾರಿ ಕೆಲಸಗಳನ್ನ ಕಾಂಟ್ರಾಕ್ಟ್ ತೆಗೆದುಕೊಳ್ಳೋದಕ್ಕೆ ಬರೋದೇ ದುಡ್ಡು ಹೊಡೆಯೋ ಇಂಟೆನ್ಷನ್ ನಲ್ಲಿ. ಅಲ್ಲದೆ ಸರ್ಕಾರದಿಂದ ಸರಿಯಾಗಿ ಪೇಮೆಂಟ್ ಆಗದೆ ಕಾಂಟ್ರಾಕ್ಟರ್ಗಳು ಕೂಡ ನೂರಾರು ಸಮಸ್ಯೆಗಳನ್ನ ಎದುರಿಸುವಂತಾಗ್ತಾ ಇದೆ. ಈ ಹೊತ್ತಲ್ಲಿ ಕ್ವಾಲಿಟಿ ಮಾನದಂಡ ಆಗ್ಬೇಕೆ ಹೊರತು ಜಾತಿ ಧರ್ಮ ಅಲ್ಲ. ಎಷ್ಟು ಅಚ್ಚುಕಟ್ಟಾಗಿ ಸರ್ಕಾರಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ ಹೊರತು ಓಲೈಕೆ ಸಮುದಾಯ ಅಥವಾ ಧರ್ಮ ಅಲ್ಲ. ಇಂಥ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಸಿಕ್ಕ ವಿಚಾರಗಳಲ್ಲಿ ಜಾತಿ ಧರ್ಮವನ್ನ ತಂದು ರಾಜಕೀಯ ಮಾಡ್ತಾ ಇರೋದಕ್ಕೆ ಜನರು ಬೈತಾ ಇದ್ದಾರೆ. ಹೋಗ್ಲಿ, ಕೊನೆ ಪಕ್ಷ ಈ ಕಾಳಜಿ ಅಹಿಂದ ಅಥವಾ ತಮ್ಮ ಸಮುದಾಯದವರ ಮೇಲಾದ್ರೂ ಮಾಡಿದ್ರ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ವೋಟ್ ಬ್ಯಾಂಕ್ ಅನ್ನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಇತರೆ ರಾಜ್ಯಗಳಿಗೂ ತಿಳಿಯೋ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಅಂದಹಾಗೆ ಕರ್ನಾಟಕದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಿಗೆ ಪಾಸಿಟಿವ್ ಹಾಗೂ ನೆಗೆಟಿವ್ ಆಗ್ತಾ ಇದೆ. ನೆಗೆಟಿವ್ ವಿಚಾರ ಏನಂದ್ರೆ ಕರ್ನಾಟಕದಲ್ಲಿ ಇದೆಲ್ಲದರ ಕರ್ಮವನ್ನ ಕನ್ನಡಿಗರು ಅನುಭವಿಸಬೇಕು ಅನ್ನೋದು. ಬಿಜೆಪಿಗೆ ಪಾಸಿಟಿವ್ ವಿಚಾರ ಏನಂದ್ರೆ ಓಲೈಕೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಜನರ ಕಣ್ಣಿಗೆ ಕಾಣುವಂತಾಗ್ತಾ ಇದೆ. ಮೊನ್ನೆ ಅಷ್ಟೇ ರೈತರ ಜಮೀನಿಗೆ ನೋಟಿಸ್ ಕಳಿಸಿ ಸದ್ಯದಲ್ಲೇ ಕಿತ್ಕೊಳ್ತೀವಿ ಅನ್ನೋದರ ಸಿಗ್ನಲ್ ಕೊಟ್ಟಿದ್ದಾರೆ. ಈಗ ಕಾಂಟ್ರಾಕ್ಟ್ಗೂ ಕೂಡ ಓಲೈಕೆ ಕಾಲಿಟ್ಟಿದೆ. ನಾಳೆ ದಿನ ನಮ್ಮ ಸ್ವಂತ ಮನೆಯೊಳಗೆ ಹೋಗೋದಕ್ಕೂ ನೂರಾರು ರಿಸ್ಟ್ರಿಕ್ಷನ್ಗಳು ಬಂದ್ರೆ ಅಥವಾ ಮನೆಯನ್ನೇ ಕಿತ್ತುಕೊಂಡ್ರೆ ಅಚ್ಚರಿ ಇಲ್ಲ ಅನ್ನೋ ಲೆಕ್ಕದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಪ್ರಧಾನಿ ಮೋದಿಯಿಂದ ಹಿಡಿದು ಹಲವು ಪ್ರಮುಖ ಬಿಜೆಪಿ ನಾಯಕರು ಕರ್ನಾಟಕವನ್ನ ತೋರಿಸಿಕೊಂಡೇ ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಆದ್ರಿಂದ ಇದು ಇನ್ಯಾವ ಹಂತಕ್ಕೆ ಹೋಗಲಿದೆ ಅನ್ನೋದು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಒಟ್ನಲ್ಲಿ ವರ್ಷಗಳು ಉರುಳುತ್ತಾ ಹೋದಂತೆ ಎಲ್ಲಾ ವಲಯಗಳಲ್ಲೂ ಸುಧಾರಣೆ ಆಗ್ತಾ ಹೋಗ್ಬೇಕು. ಆದ್ರೆ ಈ ಎಲೆಕ್ಷನ್ ಸೂತ್ರಗಳು ಮಾತ್ರ ತೀರಾ ಹದಗೆಟ್ಟು ಹೋಗ್ತಾ ಇವೆ. ಧರ್ಮದ ಆಧಾರದಲ್ಲಿ ವೋಟ್ಗಳು ಇಬ್ಬಾಗ ಆದ್ರೆ ನಾಳೆ ದಿನ ಹಿಂದೂ ವಿರೋಧಿ ಸರ್ಕಾರ ಬಂತು ಅಂದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳ ಕತೆ ಏನು ಅನ್ನೋದು ಹಿಂದೂಗಳ ಪ್ರಶ್ನೆ. ಅದಕ್ಕೆ ಉತ್ತರವು ಹಿಂದೂಗಳ ಕೈಯಲ್ಲೇ ಇದೆ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.